ಹಾಯ್ ಗಾಯ್ಸ್, ಬನ್ನಿ. ಇಷ್ಟು ಬೆಳಗ್ಗೆ ಇವನೆಲ್ಲಪ್ಪ ಹೋಗ್ತಾ ಇದ್ದಾನೆ ಅದ ನೋಡ್ತಾ ಇದ್ದೀರಾ. ಒಂದೊಳ್ಳೆ ಕಂಟೆಂಟ್ ಕೊಡ್ತೀನಿ, ನೋಡ್ತಾ ಇರಿ. ಹಿಂಗೆ ಒಬ್ರನ್ನ ಪಿಕ್ ಮಾಡಬೇಕಿತ್ತು. ಸೊ ಐ ವಾಸ್ ಆನ್ ಮೈ ವೇ. ಇನ್ನು ಜಸ್ಟ್ 4 ಗಂಟೆ ಅಲ್ವಾ. ಸೊ ಐ ವಾಸ್ ಫೀಲಿಂಗ್ ಲೈಕ್ ನಾನೊಬ್ಬ ಹಾರ್ಡ್ ವರ್ಕಿಂಗ್ ಅಂತ. ಅಟ್ಲೀಸ್ಟ್ ಹಾರ್ಡ್ ವರ್ಕಿಂಗ್ ಅಲ್ಲ ಅಂದರು ಸ್ಲೈಟ್ಲಿ ಬ್ಯುಸಿಯೆಸ್ಟ್ ಅಂತ ಅನ್ಕೋಬೋದು. ಬಟ್ ನನಗೆ ಶಾಕ್ ಆಗಿದ್ದೇನು ಗೊತ್ತಾ, ಆ ಚಳಿಲಿ ಆ ಮಿಡ್ ನೈಟಲ್ಲಿ ಅವ್ರ ಪರ್ಸ್ನಲ್ ಲೈಫ್ನ ಬಿಟ್ಟು ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ಕೆಲಸ ಮಾಡ್ತಿರೋ ಇವರಷ್ಟೇ ಎದ್ದಿದ್ದಾರೆ ಅಂತ ಅಂದ್ಕೊಂಡೆ. ಬಟ್ ನೋ, ದಾರಿಲಿ ದೇರ್ ವರ್ ಟೂ ಮೆನಿ ಪೀಪಲ್ ಹೂ ವರ್ ಬ್ಯುಸಿ. ಸೊ ಅವಾಗ ನನಗೆ ಒಂದು ಅನ್ನಿಸ್ತು, ನಾವು ಮಲಗಿದ್ದೀವ ಅಥವಾ ಎದ್ದಿದ್ದೀವ ಅನ್ನೋದ್ರಿಂದ ಈ ಜಗತ್ತು ಓಡಲ್ಲ. ಅದ್ರ ಪಾಡಿಗೆ ಅದು ಮುಂದೆ ಹೋಗ್ತಾ ಇರುತ್ತೆ. ನಾವು ಟೈಮ್ಗೆ ಅದನ್ನು ಕ್ಯಾಚ್ ಮಾಡ್ತಾ ಇರಬೇಕು. ಲೇಟ್ ಆಗೋ ಅಷ್ಟರಲ್ಲಿ ಯಾವತ್ತೂ ಲೇಟ್ ಆಗೋಗಿ ಬಿಡಬಾರ್ದು. ಸೊ ಮಾತು ಕಮ್ಮಿ ಮಾಡಿ ಯಾರನ್ನೋ ಪಿಕ್ ಮಾಡಬೇಕು ಅಂದೆ ಅಲ್ವಾ, ಅದ್ರ ಬಗ್ಗೆ ಬರೋಣ ಗಾಯ್ಸ್. ಅವಾಗಲೇ ಹೇಳಿದೆ ಅಲ್ವಾ ಈಗ ಹೊರಟಿದ್ದೀನಿ ಅಂತ. ಈಗ ಎಲ್ಗೋಗ್ಬಂದೆ ನೋಡಿ, ಯಾರೋ ಬರ್ತಾರೆ, ಅವ್ರನ್ನ ಪಿಕ್ ಮಾಡ್ಕೊಂಡೆಲ್ಲ ಸ್ವಲ್ಪ ಹೊರಟಿದ್ದೀನಿ. ಒಂದು ಟ್ರಿಪ್ಪು ನೋಡಿ, ಯಾರೋ ಬಂದು ತಗೊಳಪ್ಪ ಬೌನ್ಸರ್ ಬಂದಂಗೆ ಬಂದಿದೆಯಲ್ಲೋ. ಒಂದು ಹಾಯ್ ಮಾಡುವ, ಇಲ್ಲಿ ಹೇಳ್ತೀನಿ ಮುಂದೆ. ಈಗ ಸಂಜಯ್ ಯಾರು ಅಂತ ಸ್ವಲ್ಪ ಜನಕ್ಕೆ ಗೊತ್ತು, ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ. ಸೊ ಲೆಟ್ ಮೀ ಇಂಟ್ರೊಡ್ಯೂಸ್ ಹಿಮ್. ಈಸ್ ಮೈ ಫ್ರೆಂಡ್ ಇಂಜಿನಿಯರಿಂಗಲ್ಲಿ, ಸರಿನಾ. ಈಗ ಇವನನ್ನು ಕರ್ಕೊಂಡು ಎಲ್ಲಿಗಪ್ಪ ಹೋಗ್ತಿದ್ಯಾ ಅನ್ಕೊಂಡ್ರ, ಹೇಳ್ತೀನಿ. ಅದಕ್ಕೂ ಮುಂಚೆ ಯಾಕೋ ಒಂದು ಬ್ರೇಕ್ ಹಾಕೋಣ ಅಂತ ಅನ್ನಿಸ್ತಿದೆ. ಹಾಕೋಣ? ಹುಡುಗಿರೆಲ್ಲ ಇದ್ದಾರಲ್ಲ, ಮುಂದೆ ಹಾಕೋಣ ಇಲ್ಲ ಹಾಕೋಣ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ಥರದೆಲ್ಲ ಇದಾರೆ ಜನ. ಹೇಗಿತ್ತು ರೈಡು? ಏನು ಕಾಣಿಲ್ಲ. ಹೆಲ್ಮೆಟ್ ಹೇಗಿತ್ತು? ಹೆಲ್ಮೆಟ್ ಮಸ್ತು, ಪ್ರಪಂಚನೇ ಕಾಣ್ತು. ಬರಪ್ಪ ಒಂದು ಟೀ ಹಾಕೊಂಡ್ಬಂದು ನೋಡೋಣ, ಇಲ್ಲಾಂದ್ರೆ ಮುಂದೆ ಗಾಡಿ ಓಡ್ಸೋಕ್ಕಾಗಲ್ಲ, ಸಿಡಿಯಾಗುತ್ತೆ. ಹೀಗೆ ತರೋಣ ಬಾ. ಟೀನಾ? ಹತ್ತು ರೂಪಾಯಿ. ನೀನು ಅಲ್ಲಿ ನಾವು ಟೀ ಕುಡಿಯೋಕೆ ಹೋಗಿದ್ವಿ, ನೆನಪಿದ್ಯಾ? ಅಲ್ಲಿ ನಾನು ನಿನಗೊಂದು ಸೆಲ್ಯೂಟ್ ಹೊಡೆದೆ ಅಲ್ವಾ? ಏನಕ್ಕೆ ಹೊಡೆದೆ ಹೇಳಿ ನೋಡೋಣ. ಬೇಗ ಎದ್ದು ಬಂದೆ ಅಂತಾರೆ ಹೆಂಗೆ? ಬೇಗ ಎದ್ದು ಬಂದೆ ಅಂತ ಅಲ್ಲ, ಅಲ್ಲಿ ನೀನೇನೋ ಒಂದು ಸಮಾಜ ಸೇವೆ ಮಾಡಿದೆ. ಏನು ಮಾಡಿದೆ? ಬೆಳಗ್ಗೆ ಬಂದು 50 ರೂಪಾಯಿ ಕೇಳಿದ್ರು. ಕಾಸು ಕೊಡೋದು ತಾನೇ? ಬೆಳಗ್ಗೆ ಎಣ್ಣೆ ಹೊಡ್ಕೊಂಡು ಮನೆ ಕೊಳ್ಳಿ ಅಂತನಾ? ಬೆಳಗ್ಗೆ ಯಾರೋ ಎಣ್ಣೆ ಹೊಡಿತಾರೆ, ಅದಕ್ಕೆ ಕಾಫಿ ಕೊಡುತ್ತೆ, ಬೆಚ್ಚು ಕುಡಿದು ಮನೆ ಕೊಳ್ಳಿ ಅಂತ. ಹಂಗೆ ಮುಂದೆ ಬರ್ತಾ ಸಿಟಿನ ದಾಟಿ ಸ್ವಲ್ಪ ರೂರಲ್ ಸೈಡ್ಗೆ ಎಂಟ್ರಿ ಆಗೋಕೆ ಸ್ಟಾರ್ಟ್ ಆದ್ವಿ. ಆದರೂ ಏನೇ ಹೇಳಿ, ಹಳ್ಳಿ ಬಿಟ್ಟು ಸಿಟಿಗೆ ಬಂದು ನೆಮ್ಮದಿ ಕಂಡ್ಕೋಬೇಕು ಅಂತ ಕೆಲಸ ಮಾಡ್ತೀವಿ. ಸಂಪಾದನೆ ಮಾಡಿರೋ ದುಡ್ಡಲ್ಲಿ ಈ ನೆಮ್ಮದಿನ ಯಾವತ್ತೂ ಪಡ್ಕೊಳಕ್ಕಾಗಲ್ಲ. ಆ ಸನ್ರೈಸ್ ನೋಡಿ, ಆ ಹಸುಗಳನ್ನ ನೋಡಿ, ಆ ಜನಗಳನ್ನ ನೋಡಿ, ಈ ಪೀಸ್ಫುಲ್ ಎನ್ವಿರಾನ್ಮೆಂಟ್ನ ನೋಡಿ, ಇದನ್ನು ನೋಡ್ತಾ ಇದ್ರೆ ಇಲ್ಲೇ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಇದೆಲ್ಲ ನೋಡಿದಾಗ ಕುವೆಂಪು ಅವ್ರದ್ದು ಒಂದು ಸಾಲು ನೆನಪಾಗುತ್ತೆ. ಏನು ಗೊತ್ತಾ? ಕೋಟಿ ಧನವಿದ್ದರೂ ಪಟ್ಟಣ ಗೋಳು, ಕಾಸಿಲ್ಲದಿದ್ದರೂ ಸುಖ ಹಳ್ಳಿ ಬಾಳು ಅಂತ. ಯಾ ಏನೋ ವಿ ಕ್ಯಾನ್ ಡಿಬೇಟ್ ಆನ್ ದಿಸ್. ನಾವು ಹೋಗ್ತಾ ಇರೋ ಜಾಗಕ್ಕೆ ಹತ್ರ ಬರ್ತಾ ನೇಚರ್ ಒಳಗೆ ಮುಳುಗೋದ್ವೇನೋ ಅಂತ ಅನ್ಸೋಕೆ ಸ್ಟಾರ್ಟ್ ಆಯಿತು. ನಾನು ಯಾಕೆ ಸುಳ್ಳು ಹೇಳಿ, ನೀವೇ ಒಂದ್ಸರಿ ನೋಡ್ಕೊಂಬನ್ರಪ್ಪ. ಕೋರುವ ಮುನ್ನ ನಿನಗೆ ವಿಧಾಯ ಕೋರುವೆ ಒಂದು ಸಣ್ಣ ಸಹಾಯ, ನೀನಿರದೆ ಬದುಕಿರಲು ಹೇಳುವ ಉಪಾಯ,
ಒಳ್ಳೆ ರೈಡ್ನ ಎಂಜಾಯ್ ಮಾಡಿ ಹಂಗೂ ಹಿಂಗೂ ಕೊನೆಗೂ ನಾವು ತಲುಪಬೇಕಿರೋ ಜಾಗನ ತಲುಪೇ ಬಿಟ್ವಿ. ಬಂದು ಸ್ವಲ್ಪ ಸುತ್ತಮುತ್ತ ಎನ್ವಿರಾನ್ಮೆಂಟಲ್ಲಿ ಕೂತು ರಿಲ್ಯಾಕ್ಸ್ ಮಾಡಿ ಆಮೇಲೆ ದೇವ್ರ ದರ್ಶನ ಮಾಡೋಣ ಅಂತ ಹೋಗಿ ಕೈ ಮುಗಿದ್ವಿ. ಗಾಯ್ಸ್ ಬರೋದೇನೋ ಬಂದ್ವಿ, ಮೇಲ್ಗಡೆ ಮಾತ್ರ ವೆದರ್ ನೋಡಿ ಏನು ಸೈಕ್ ಆಗಿದೆ. ಇದ್ರಲ್ಲಿ ನಮ್ಮ ಪಜಿತಿ ನೋಡ್ತೀರಾ, ಇಲ್ಲಿ ನೋಡ್ರಿ. ಹಾಯ್, ಇದೇ ನಾವು ಬರಬೇಕಿದ್ದಿದ್ದು ಮಲ್ಲಪ್ಪ ಬೆಟ್ಟ. ಇದು ಬೆಂಗಳೂರಿಂದ ಜಸ್ಟ್ 98 ಕಿಲೋಮೀಟರ್ಸಲ್ಲಿ ಲೊಕೇಟ್ ಆಗಿದೆ. ಇದು ಬಂದು ಕರ್ನಾಟಕ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ್ 3 ಸ್ಟೇಟು ಕೂಡ ಮೀಟ್ ಆಗುವಂತಹ ಜಾಗ. ಈ ಜಾಗದಲ್ಲಿ ಆ ತಂಪುಗೆ ಬೀಸೋ ಗಾಳಿ ಮಧ್ಯ ಆ ದೇವ್ರನ್ನ ನೋಡಿಕೊಂಡು ದೇವ್ರ ಧ್ಯಾನ ಮಾಡ್ತಾ ಕೂತ್ರೆ ಎಲ್ಲೋ ನಾವೇ ಕಳೆದೋಗ್ತೀವೇನೋ. ಈ ಜಾಗನ ಒಂದ್ಸರಿ ಆದರೂ ಅಟ್ಲೀಸ್ಟ್ ವಿಸಿಟ್ ಮಾಡಲೇಬೇಕು ಲೈಫಲ್ಲಿ. ಲೊಕೇಶನ್ನ ಕೆಳಗಡೆ ಪಿನ್ ಮಾಡಿರ್ತೀನಿ. ಬಟ್ ಗಾಯ್ಸ್, ದಿಸ್ ಪ್ಲೇಸ್ ಇಸ್ ಟೂ ಗುಡ್. ಹೋಗಿ ಲಿಟರ್ ಮಾಡಿ ಪ್ಲೇಸ್ನ ಹಾಳು ಮಾಡಬೇಡಿ. ಬಿ ಕಾಶಿಯಸ್ ಆ್ಯಂಡ್ ಸೆಲ್ಫ್ ರೆಸ್ಪಾನ್ಸಿಬಲ್. ಈ ವಿಡಿಯೋ ಮತ್ತು ನನ್ನ ಕಡೆಯಿಂದ ಸಿಕ್ಕಿದ ವಿಷಯ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಫಾಲೋ ಹೊತ್ಬಿಡಿ. ಹಂಗಿದ್ರೆ ಆಮೇಲೆ ಸಿಗೋಣ. ಬಾಯ್.